ನಮ್ ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ. ನಾ ಈಗೇನು ರೆಸಿಪಿ ತಂದಿನಂದ್ರೆ ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ಅವು ಬೆಂಡೆಕಾಯಿ ತೊಳೆದು ನೀರು ಜಾನಕ್ಕೆ ಚೆಣ್ಗೆ ಹಾಕಿ ಇಟ್ಟೀನಿ ರೀ. ನೀರು ಜಾನ್ಯಾವ ಎಲ್ಲ ಈಗ ಕಟ್ ಮಾಡ್ಕೊತೀನಿ ನೋಡ್ರಿ. ಈ ತುದಿ ಫಸ್ಟಿಗೆ ಕಟ್ ಮಾಡಿ ನೋಡ್ಬೇಕು ರೀ. ಅಂದ್ರೆ ಎಳೆ ಅದಾವ ಬೇಯಿಸೋದವನು ಗೊತ್ತಾಗ್ತದೆ. ಪಟ್ನೆ ಮುರಿತಾವೆ ಎಳೆ ಇದ್ದು ಅಂದ್ರೆ ಎಳೆವಾದ ಪಲ್ಯ ಟೇಸ್ಟ್ ಆಗ್ತದೆ ರೀ. ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಆಮೇಲೆ ಉಳಿದಿದ್ದೆಲ್ಲ ಕಟ್ ಮಾಡ್ಕೊತೀನಿ ರೀ. ಇಟ್ಟು ಕಟ್ ಮಾಡಿ ತೋರಿಸಿದ್ನಿ ಅಂದ್ರೆ ಭಾಳ ಲಾಂಗ್ ಆಗ್ತದೆ ವಿಡಿಯೋ, ಅದಕ್ಕೆ ಸ್ವಲ್ಪ ಕಟ್ ಮಾಡಿ ತೋರ್ಸಾತೀನಿ ರೀ. ಈ ಥರ ಅದು ಮಾಡಿರಿ, ಇಲ್ಲಾದ್ರೆ ಉದ್ದು ಕಟ್ ಮಾಡ್ಕೋದು ನಡೀತದೆ. ನಾ ಈಗ ಉಂಡಾಗಿ ಕಟ್ ಮಾಡ್ಕೊಂಡೀನಿ ರೀ. ನೋಡಿರಿ ಈ ಥರ ಮಾಡ್ಕೊಂಡೀನಿ ನಾನು. ಈಗ ಇಸು ಕಟ್ ಮಾಡಿ ಇಟ್ಕೊಂಡೀನಿ ರೀ. ನಾ ಈಗ ಈ ಕಡೆ ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಚಿ ಅದನ್ನು ಹುರ್ಕೊಳಕ್ಕೆ ಇಡ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹುರಿದ ಚೆಂದಾಗಿ ಹುರಿತಾವೆ ರೀ. ಮತ್ತು ಪಟ್ನೆ ಹೋಗ್ತದೆ ಲಾಳ ಇದ್ದಿದ್ದೆಲ್ಲ. ಒಂದು 5-6 ನಿಮಿಷ ಹುರ್ಕೋಬೇಕು ರೀ. ಅಂದ್ರೆ ಚೆಂದ ಆಗ್ತಾವೆ ಎಲ್ಲ. ಲಾಳ ಹೋಗುತ್ತಾನೆ ಹುರಿಬೇಕು ರೀ ಅದನ್ನು. ನೀವು ಹೊಸಬ್ರು ಆಗಿದ್ದಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಒತ್ತಿರಿ. ನಾವು ಹಾಕೋ ನೋಟಿಫಿಕೇಶನ್ ಫಸ್ಟಿಗೆ ನಿಮಗೆ ಬರ್ತಾವೆ, ನೀವೇ ನೋಡ್ಬೋದು. ನಾವು ಮಾಡೋ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೋಡಿರಿ ಹಿಂಗೆ ಈ ಥರ ಹುರ್ಕೋಬೇಕು ರೀ. ಹುರಿದ ನೋಡಿರಿ ಈಗ ಬೆಂಡೆಕಾವು ಎಷ್ಟು ಚಂದ ಹುರಿದಾವು. ಹಿಂಗೆ ನೋಡ್ಬೇಕು ರೀ. ಅವು ನೋಡಿದಾಗ ಅವು ಅಂತಿ ಉದುರು ಆಗಿರ್ಬೇಕು ನೋಡಿರಿ. ಒಟ್ಟ ಬೆಂಡೆಕಾಯಿ ಅಂದ್ರೆ ಟೇಸ್ಟ್ ಆಗ್ತದೆ ಪಲ್ಯ. ನೋಡಿರಿ ಉದುರು ಅಕ್ಕ ಚಮಚ ಕೊಟ್ಟ ಹತ್ಕೊಳ್ಳಂಗಿಲ್ಲ, ಹಂಗಾದ ಪಲ್ಯ ಟೇಸ್ಟ್ ಆಗ್ತದೆ ಅದು. ಈಗ ಅದು ಹುರಿದಾವಲ್ರಿ, ತೊಕ್ಕೋತೀನಿ ರೀ ಒಂದು ಪ್ಲೇಟ್ನಾಗ. ತೊಕ್ಕೊಂಡು ಅದೇ ಪಾತ್ರೆ ಹೊಳ್ಳಿ ಇಟ್ಕೋತೀನಿ ರೀ. ಇಟ್ಕೊಂಡು ಅದಾಗೆ ಒಗ್ಗರಣೆ ಹಾಕೋತೀನಿ ರೀ ನಾನು. ಈ ಕಡೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾಯ್ತದೆ ನೋಡಿರಿ. ಎಣ್ಣೆ ಕಾಯೋಣ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೋತೀನಿ ರೀ. ಅವು ಸ್ವಲ್ಪ ಚಟ್ಪಟನಾಗತ್ತಗಳ. ಈ ಕಡೆ ಟೊಮಾಟೊ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಕುಟ್ಟಿಟ್ಕೊಂಡೀನಿ ರೀ. ಅದನ್ನು ಹಾಕೋತೀನಿ ನೋಡ್ರಿ ಒಂದು. ಈಗ ಅವು ಸಾಸಿವೆ ಜೀರಿಗೆ ಚಟ್ಪಟನ ಆತಲ್ರಿ, ಅದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ರೀ. ಒಂದು 2 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಜಜ್ಜಿ ತೊಗೊಂಡೀನಿ ರೀ. ಬೆಳ್ಳುಳ್ಳಿ ಹಾಕಿ ಟೇಸ್ಟ್ ಆಗ್ತದೆ ಇದು. ಕರಿಬೇವು ಹಾಕೋತೀನಿ ರೀ ಒಂದಿಟ್ಟು. ಹಾಕ್ಕೊಂಡು ಚೆಂದಾಗಿ ಇನ್ನೊಂದು ತಿರುಗಾಡ್ತೀನಿ ರೀ ಅದನ್ನು. ತಿರುಗಾಡಿ ಈಗ ಹಸಿ ಖಾರ ಕುಟ್ಟಿಟ್ಕೊಂಡಿದ್ದೆ ಅಲ್ರಿ, ಅದು ಸ್ವಲ್ಪ ಉಪ್ಪು ಹಾಕಿ ಜಜ್ಕೊಂಡೀನಿ ರೀ ಅದನ್ನು ಹಾಕ್ಕೋತೀನಿ ರೀ. ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಈಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಅವು ಹಾಕ್ಕೋತೀನಿ ರೀ. ಅವು ಟೊಮೊಟೊನು ಮೆತ್ತಗೆ ಚಲೋ ಹೊತ್ನಾಗೆ ಮೆತ್ತಗಾಗಬೇಕು ರೀ, ಅಂದ್ರೆ ಟೇಸ್ಟ್ ಆಗ್ತದೆ. ಇದಕ್ಕೆ ನಾವು ಒಟ್ಟು ನೀರು ಹಚ್ಚಂಗಿಲ್ಲ ರೀ. ಹಾಗೆ ಸುಮ್ಮನೆ ಎಣ್ಣೆಗೆ ತಾಳಿಸ್ಬೇಕು ರೀ. ಇದು ಎಣ್ಣೆ ತಾಳಿಸಿದ್ರೆ ರುಚಿ ಆಗ್ತದೆ ಪಲ್ಯ ಇದು. ಈಗ ಅದು ಮೆತ್ತಗಾಗ್ಯಾವಲ್ರಿ. ಈಗ ಅದು ಹುರಿದಿಟ್ಕೊಂಡಿದ್ದು ಬೆಂಡೆಕಾಯಿ ಹಾಕ್ಕೋತೀನಿ ರೀ. ಅದಕ್ಕೆ ಹಾಕ್ಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಬೇಕು ರೀ. ಅದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಬೇಕು ರೀ. ಅದೇ ಥರನೇ ಅದು ಎಣ್ಣೆಗೆ ಉಮ್ಮಿಗೆ ಒಯ್ಬೇಕು ರೀ ಪಲ್ಯ ಇದು. ನೋಡಿರಿ ಈಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ರೀ ನಾನು. ಒಂದು ಸ್ವಲ್ಪ ಧನಿಯಾ ಪೌಡ್ರಿ, ಗರಂ ಮಸಾಲ ರೀ ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ ಇನ್ನೊಮ್ಮೆ. ಅದು ಮಸಾಲೆ ಸ್ವಲ್ಪ ಉಮ್ಮಿಗೆ ಒಳಗೆ ಕುದ್ದು ಬಿಡ್ತದೆ. ಹಾಕಿ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ. ಹಾಕಿ 1 ನಿಮಿಷ ಮುಚ್ಚಿ ತೆಗೆದು ಕಸಿಂದ ನೋಡಿರಿ ಈ ಥರ ಮೆತ್ತಗೆ ಚಂದ ಪಲ್ಯ ಆಗ್ಯದ. ಕೊನೆ ತನಕ ನೋಡಿರಿ ನಮ್ಮ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬೇಡ್ರಿ. ಟ್ಯಾಂಕ್ಸ್ ರೀ.